ಹೆಲೋ ಎವ್ರಿವನ್, ಎಲ್ರು ಕೂಡ ನಮಸ್ತೆ. ನಾನು ನಿಮ್ಮ ಸೈಯದ್ ಇಮ್ರಾನ್ ಮಾತಾಡ್ತಾ ಇದ್ದೀನಿ, ವೈಟ್ ಪಾರ್ಕ್ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಆಗಿ. ಇವತ್ತು ನಾನು ನಿಮಗೆ ಆ, ನಮ್ಮ ಕಂಪನಿಯಲ್ಲಿ ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ತರ KYC ಮಾಡಬೇಕು, ಇವತ್ತು ವೆಬ್ಸೈಟ್ ಅಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ಒಂದು ಒಂದು ವಿಡಿಯೋ ಸಮೇತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಎಜುಕೇಶನ್ ನ ತಗೊಳ್ಳಿ, ಟ್ರೈನಿಂಗ್ ನ ತಗೊಳ್ಳಿ, ಜೊತೆಗೆ ಯಾವ ತರ ಲಾಗಿನ್ಸ್ ಮಾಡ್ತಾ ಇದೀವಿ ನೀವು ಕಲ್ತ್ಕೊಳ್ಳಿ, ನೀವು ಕೂಡ ಈಸಿ ಆಗುತ್ತೆ. ಓಕೆ, ಸೊ ನಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೆಬ್ಸೈಟ್ ಬಗ್ಗೆ ನಾನು ವಿಚಾರ ತಿಳಿಸ್ತೀನಿ ನಿಮಗೆ. ನೀವು ನಮ್ಮ ಕಂಪ್ನಿಲಿ ಗೂಗಲ್ ಹೋಗಿ ಗೂಗಲ್ ಕ್ರೋಮ್ ಅಲ್ಲಿ ವೈಟ್ ಪಾರ್ಕ್ www.whitepark.in ಅಂತ ಹೊಡೀರಿ. ಇಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಗೂಗಲ್ ಅಲ್ಲಿ. ಸೊ ಇಲ್ಲಿರುತ್ತೆ ನೋಡಿ, ಗೂಗಲ್ ನೋಡ್ತಾ ಇರ್ಬೋದು ನೀವು, ವೈಟ್ ಪಾರ್ಕ್ ಅಂತ ಇರುತ್ತೆ. ಇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ನಮ್ಮ ವೆಬ್ಸೈಟ್ ಹೋಮ್ ಪೇಜ್ ಆಗಿರುತ್ತೆ. ಸೊ ಇದ್ರಲ್ಲಿ ನೀವು ನೋಡ್ತಾ ಇರಬಹುದು, ಲೆಫ್ಟ್ ಹ್ಯಾಂಡ್ ಸೈಡ್ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಟ್ವಿಟರ್ ಇದೆ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಹೋಗುತ್ತೆ, ಫೇಸ್ಬುಕ್ ಹೋಗುತ್ತೆ. ಮತ್ತೆ ಹೋಮ್ ಪೇಜ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ತಾ ಇರಬಹುದು ನೀವು. ಇದು ನಮ್ಮ ಕಂಪ್ನಿಯ ಹೋಮ್ ಪೇಜ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಅಡ್ರೆಸ್ ಇರುತ್ತೆ, ಮತ್ತೆ ಕಂಪ್ನಿಯ ಕಸ್ಟಮರ್ ಕೇರ್ ನಂಬರ್ ಕೂಡ ಇರುತ್ತೆ, ನೋಡ್ತಾ ಇರ್ಬೋದು. ಅದೇ ತರ ಅಬೌಟ್ಸ್ ಇದೆ, ಪ್ರಾಡಕ್ಟ್ಸ್ ಇದೆ, ಟೆಸ್ಟಿಮೋನಿಯಲ್ಸ್ ಇದೆ, ಕಾಂಟ್ಯಾಕ್ಟಸ್ ಇದೆ, ಲಾಗಿನ್. ಸೊ ಇವತ್ತು ನಾವು ಲಾಗಿನ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಟು ಯುವರ್ ಅಕೌಂಟ್ ವೈಟ್ ಪಾರ್ಕ್. ಇಲ್ಲಿ ಯೂಸರ್ ID ಪಾಸ್ವರ್ಡ್ ಇರುತ್ತೆ. ಸೊ ಒಂದು ಲೀಡರ್ದು ನಾನು ಒಂದು ಲಾಗಿನ್ ID ಪಾಸ್ವರ್ಡ್ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಲಾಗಿನ್ ಆದ ತಕ್ಷಣ ಇದರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಯಾವ ತರ ಲಾಗಿನ್ ಮಾಡಬೇಕು, ಸೊ ನಮ್ಮ ಪೇಜ್ ಏನೆಲ್ಲ ಇರುತ್ತೆ ಅದನ್ನ ಎಕ್ಸ್ಪ್ಲೇನ್ ಒಂದೊಂದೇ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೀಟಾಪ್ ಅಪ್ ರಿಕ್ವೈರ್ಡ್ ಅಂದ್ರೆ ಒಂದು ಸತಿ ಲಾಗಿನ್ ಆದ್ಮೇಲೆ ಸೊ 30 days ಅವರಿಗೆ IDs ಆಕ್ಟಿವ್ ಇರುತ್ತೆ. ಸೊ ಮತ್ತೆ ಯಾವಾಗ ಪರ್ಚೇಸ್ ಮಾಡಬೇಕು ಅಂತ ಸೆಕೆಂಡ್ ಮುಖಾಂತರ, ನಿಮಿಷ ಮುಖಾಂತರ, ಗಂಟೆ ಮುಖಾಂತರ ತೋರಿಸ್ತಾ ಇದೀವಿ. ಮತ್ತೆ 2 ದಿನ 3 ದಿನ ಮುಂಚೆನೆ ನಿಮ್ಗೆ ಮೆಸೇಜ್ ಕೂಡ ಬರ್ತಾ ಇರುತ್ತೆ. ಸೊ ಇವ್ರದ್ದು ಹೆಸರು ಬಂದು ಮಲ್ಲವ್ವ ಅಂತ, ಇವ್ರದ್ದು ID ನಂಬರ್, ಈ ವಾಲೆಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, ಸ್ಪಾನ್ಸರ್ ಇನ್ಕಮ್ ನೋಡ್ತಾ ಇರಬಹುದು ನೀವು. ಮತ್ತೆ ಅಲೈನ್ ಬೋನಸ್ ಅಂದ್ರೆ ಮ್ಯಾಚಿಂಗ್ ಇನ್ಕಮ್, ಡಿವೈಡೆಡ್ ಬೋನಸ್ ಅಂತ ಹೇಳಿದ್ರೆ ಲೀಡರ್ಶಿಪ್ ಇನ್ಕಮ್ 10%, ಮತ್ತೆ ಯಾವ ರ್ಯಾಂಕ್ ಅಲ್ಲಿ ಇದೀರಾ, 25,000 ತಗೊಂಡ್ರೆ ಒಂದು ಹಿಂಗ್ ಅಚೀವರ್ ಅಂತ ಬರುತ್ತೆ, ಆ ತರ ಬರುತ್ತೆ. ಟುಡೇಸ್ ಇನ್ಕಮ್ ಇಷ್ಟು ತಗೊಂಡಿದ್ದೀರಾ ಅಂತ. ಮತ್ತೆ ಟೋಟಲ್ ಇನ್ಕಮ್ 3,000 ಇದೆ ನೋಡಿ. ಟೋಟಲ್ ವಿಡ್ರಾವಲ್ ಇಷ್ಟು 2737 ಅಮೌಂಟ್ ತಗೊಂಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ ಆಯ್ತು. ಇವಾಗ ನಾವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಪ್ರೊಫೈಲ್ ಅಂತ ಇರುತ್ತೆ. ಸೊ ಎಡಿಟ್ ಪ್ರೊಫೈಲ್ ಮೇಲೆ ಸ್ಪಾನ್ಸರ್ ID ಯಾರು ಇದೆಲ್ಲ ತೋರಿಸ್ತಾ ಇರುತ್ತೆ. ನೀವು ಇಮೇಲ್ ID ಹಾಕೋಬಹುದು, ಮೊಬೈಲ್ ನಂಬರ್ ಕೂಡ ಹಾಕೋಬಹುದು, ಅಡ್ರೆಸ್ ಇದೆಲ್ಲ ನೀವು ಬೇಕಾದ್ರೆ ಫಿಲ್ ಮಾಡ್ಕೋಬಹುದು, ಪ್ಯಾನ್ ನಂಬರ್, ಆಧಾರ್ ನಂಬರ್, ಮತ್ತೆ ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ID ಕಾರ್ಡ್ ಕೂಡ ಆಗುತ್ತೆ, ಸೇಫ್ ಕೊಟ್ರೆ ಸೊ ಆರಾಮಾಗಿ ನಾವು ಮಾಡ್ಕೋಬಹುದು ಸ್ನೇಹಿತರೆ. ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಆಟೋಮೆಟಿಕ್ ಫಸ್ಟ್ ಇವ್ರದ್ದು ನಾವು ಬ್ಯಾಂಕ್ ಡೀಟೇಲ್ಸ್ ನ ಫಿಲ್ ಮಾಡಿದೀವಿ. ಸೊ ಬ್ಯಾಂಕ್ ಡೀಟೇಲ್ಸ್ ನೋಡೋಣ ನಾವು. ಬ್ಯಾಂಕ್ ಡೀಟೇಲ್ಸ್ ಫಿಲ್ ಆಗಿದೆ, ತೋರ್ಸಂಗಿಲ್ಲ ಅಂತ ಅದು. ನೆಕ್ಸ್ಟ್ ಪಾಸ್ವರ್ಡ್ ಇರುತ್ತೆ, ಹಳೆ ನಮ್ಮ ಕರೆಂಟ್ ಪಾಸ್ವರ್ಡ್ ಏನಿದೆ, ನ್ಯೂ ಪಾಸ್ವರ್ಡ್ ಏನಾದ್ರು ಬೇಕಿದ್ರೆ ನೀವು ಅಪ್ಡೇಟ್ ನ ಮಾಡ್ಕೋಬಹುದು ಸ್ನೇಹಿತರೆ. ನೆಕ್ಸ್ಟ್ ಪಿನ್ ಮ್ಯಾನೇಜ್ಮೆಂಟ್, ಇಲ್ಲಿ ಪಿನ್ ಬ್ಯಾಂಕ್ ರಿಕ್ವೆಸ್ಟ್ ಪಿನ್ ಪರ್ಚೇಸ್ ಅಂತ ಇರುತ್ತೆ. ಸೊ ಯಾರೆಲ್ಲ ಫ್ರಾಂಚೈಸಿ ತಗೊಂಡಿರ್ತೀರಾ ಅವ್ರಿಗೆ ಇದು ಪಿನ್ ಮ್ಯಾನೇಜ್ಮೆಂಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಟೀಮ್ ವ್ಯೂ. ಸೊ ಇಲ್ಲಿ ಡೈರೆಕ್ಟ್ ರೆಫರಲ್ ಅಂತ ಇದೆ. ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನೀವು ನಮ್ಮ ವೈಟ್ ಪಾರ್ಕ್ ಅಲ್ಲಿ ನೀವು ಇನ್ಕಮ್ ತಗೋಬೇಕಂತ ಹೇಳಿದ್ರೆ ಲೆಫ್ಟ್ ಟು ರೈಟ್ ಡೈರೆಕ್ಟ್ ರೆಫರ್ ಮಾಡಿರ್ಬೇಕು. 2:1 ಬಿಸ್ನೆಸ್ ಆಗಿದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ನೋಡ್ತಾ ಇರಬಹುದು, ಲೆಫ್ಟ್ ಮತ್ತೆ ರೈಟ್ 2 ID ಆಗಿದೆ, ಇವ್ರದ್ದು ಕೂಡ ಡೈರೆಕ್ಟ್ ರೆಫರೆನ್ಸ್ ಆಗಿದೆ. ಮತ್ತೆ ಮೈ ಡೌನ್ಲೈನ್ ಅಂತ ಇದೆ, ನಿಮ್ಮ ಡೌನ್ಲೈನ್ಸ್ ಅಲ್ಲಿ ಎಷ್ಟು ಜನ ID ಮಾಡಿದೀರಾ ಅದಂತ ನಿಮ್ಗೆಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ಮತ್ತೆ ಮೈ ಟೀಮ್, ಸೊ ಇದರಲ್ಲಿ ಜಿಯಾಲಜಿ ಬರುತ್ತೆ. ಬ್ರಾಂಚ್ 1, ಬ್ರಾಂಚ್ 2 ಅಂತ ಹೇಳ್ತೀವಿ ನೋಡಿ. ಬ್ರಾಂಚ್ 1 ಅಲ್ಲಿ ಯಾರೆಲ್ಲ ಇದ್ದಾರೆ, ಬ್ರಾಂಚ್ 2 ಅಲ್ಲಿ ಯಾರೆಲ್ಲ ಇದ್ದಾರೆ ನಿಮಗೆ ಬರ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಇಂಟು ಮಾರ್ಕ್ ಅಂತ ಹಾಕಿದ ಯೂಸರ್ ID ಇಲ್ಲಿ ಯಾರು ಕೂಡ ಅದು ನಮ್ಮ ಮೊಬೈಲ್ ನಂಬರ್ ಶೇರ್ ಆಗ್ಬಾರ್ದು ಅಂತ ಆತರ ಎಲ್ಲ ಮಾಡಿದೀವಿ. ನಿಮ್ಗೆ ID ಮಾಡುವಾಗ ಬೇಕು ಅಂತ ಹೇಳಿದ್ರೆ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಅದೇ ರೀತಿ ಮೈ ರ್ಯಾಂಕ್ ಅಂತ ಇದೆ, ಯಾವ ರ್ಯಾಂಕ್ ಅಲ್ಲಿ ಇದ್ದೀರಾ, ಎಷ್ಟು ನೆಕ್ಸ್ಟ್ ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ
ಎಷ್ಟು ಪೆಂಡಿಂಗ್ ಇದೆ ನೋಡಿ. 25,000 ರೂಪಾಯಿಗೆ ಹೆಂಗ್ ಅಚೀವರ್ ಅಂತ ಹೇಳ್ತೀವಿ. ಸೊ ಇವ್ರು 3,000 ರೂಪಾಯಿ ಇನ್ಕಮ್ ತಗೊಂಡಿದ್ದಾರೆ, ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಮಾಡಿದ ತಕ್ಷಣ ಪೆಂಡಿಂಗ್ ನ ಕ್ಲಿಯರ್ ಆಗುತ್ತೆ, ಅಚೀವ್ಡ್ ಅಂತ ಬರುತ್ತೆ. ಮತ್ತೆ ಮೈ ಸಬ್ಸ್ಕ್ರಿಪ್ಷನ್, ಸೊ ಅವರು 17ನೇ ತಾರೀಕು ಏಪ್ರಿಲ್ 2026 3 ಗಂಟೆಗೆ ಜಾಯಿನ್ ಆದ್ರು, ಎಲ್ಲಾನು ಕೂಡ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಇವ್ರಿಗೆ ನಾವು 1 ಮಂತ್ ಸಬ್ಸ್ಕ್ರಿಪ್ಷನ್ ಮಾಡಿದೀವಿ, ನೆಕ್ಸ್ಟ್ ಖಾಲಿ ಆದ ತಕ್ಷಣ ಯಾರಿಗೆಲ್ಲ ಇನ್ಕಮ್ ಬರ್ತಾ ಇದೆ ಅವರು ಮತ್ತೆ ರೀಟಾಪ್ ಅಪ್ ಮಾಡ್ಕೋಬಹುದು. ರೀಟಾಪ್ ಅಪ್ ಅಲ್ಲಿ ಇಲ್ಲಿ ವಾಲೆಟ್ ಅಂತ ಇರುತ್ತೆ. ಸೊ ವಾರ್ನಿಂಗ್ಸ್ ವಾಲೆಟ್ ಎಷ್ಟು ತಗೊಂಡಿದ್ದಾರೆ, ಹೆಂಗ್ ಬಂದಿದೆ ಅಮೌಂಟ್ ಎಲ್ಲ ಇಲ್ಲಿ ತೋರಿಸುತ್ತೆ. ಮತ್ತೆ ವಿಡ್ರಾವಲ್, ಸೊ ವಿಡ್ರಾವಲ್ ಆಪ್ಷನ್ಸ್ ಇರುತ್ತೆ. ವಿಡ್ರಾವಲ್ ಕ್ಲಿಕ್ ಮಾಡಿದ ತಕ್ಷಣ ವಿಡ್ರಾ ಕೊಟ್ರೆ ಅದು ವಿಡ್ರಾ ನಿಮ್ಮ ಅಕೌಂಟ್ಗೆ ಬರುವಂತ ಒಂದು ಆಪ್ಷನ್ ಇದು. ಮತ್ತೆ ಈ ವಾಲೆಟ್ ಟ್ರಾನ್ಸ್ಫರ್, ಬೋನಸ್, ಅಲೈನ್ ಬೋನಸ್ ಹೆಂಗ್ ಯಾರ್ದೆಲ್ಲ ಮ್ಯಾಚಿಂಗ್ ಆಗಿ ಇನ್ಕಮ್ ಬಂದಿದೆ ಅಂತ, ಯಾವ ಡೇಟ್ ಅಲ್ಲಿ ಎಷ್ಟು ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತೆ ಸ್ಪಾನ್ಸರ್ ಇನ್ಕಮ್, ಯಾರ್ದೆಲ್ಲ ಡೈರೆಕ್ಟ್ ಸ್ಪಾನ್ಸರ್ ಕೊಟ್ಟಿದ್ದಾರೆ ಅವ್ರಿಗೆ 50 ರೂಪಾಯಿ ಲೆಕ್ಕದಲ್ಲಿ ಅದು ಕೂಡ ಬರುತ್ತೆ ಸ್ನೇಹಿತರೆ. ಮತ್ತೆ ಡಿವೈಡೆಂಡ್ ಬೋನಸ್ ಅಂತ ಹೇಳಿದ್ರೆ 10% ಯಾರ ಕಡೆಯಿಂದ ಬರುತ್ತೆ ಡೈರೆಕ್ಟ್ ಸ್ಪಾನ್ಸರ್ ಆಗಿದ್ರೆ ಅದು ಕೂಡ ತೋರಿಸುತ್ತೆ. ಇದು ನಮ್ಮ ಬೋನಸ್ ಸ್ಲ್ಯಾಬ್. ಆಕ್ಟಿವೇಶನ್ಸ್, ರೀಟಾಪ್ ಅಪ್ ಮಾಡ್ಲಿಕ್ಕೆ, ಮತ್ತೆ 30 ಡೇಸ್ ಕಂಪ್ಲೀಟ್ ಆಯ್ತು ಮತ್ತೆ ರೀಟಾಪ್ ಅಪ್ ಮಾಡ್ಲಿಕ್ಕೆ ಒಂದು ಅವಕಾಶ. ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿದೆ, ಪ್ಲಾನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ಬಿಲ್ ಬಂದಿರುತ್ತೆ, ನಿಮ್ಮ ಹತ್ರ ಅಮೌಂಟ್ ಇದ್ರೆ ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ವಿಡ್ರಾವಲ್ ನೀವು ಮಾಡಿದ್ರೆ ವಿಡ್ರಾವಲ್ ನೋಡಿ 27ನೇ ತಾರೀಕು 1837 ಅಮೌಂಟ್ ತಗೊಂಡಿದ್ದಾರೆ, UTR ನಂಬರ್ ಕೂಡ ಬಂದಿದೆ. 11ನೇ ತಾರೀಕು ಮತ್ತೆ ಇನ್ಕಮ್ ತಗೊಂಡಿದ್ದಾರೆ 900 ರೂಪಾಯಿ, ಅದು ಕೂಡ ಟ್ರಾನ್ಸಾಕ್ಷನ್ ನಂಬರ್ ಬಂದಿದೆ. ಸೊ ಅಲೈನ್ ರಿಪೋರ್ಟ್ ಅಂತ ಹೇಳಿದ್ರೆ ಮ್ಯಾಚ್ ಆಗಿ ಎಷ್ಟು ಲೆಫ್ಟ್ ಮ್ಯಾಚ್ ಆಗ್ತದೆ, ರೈಟ್ ಎಷ್ಟು ಮ್ಯಾಚ್ ಆಗ್ತದೆ, ಮತ್ತೆ ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗಿದೆ, ಲೆಫ್ಟ್ ಗೆ ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗಿದೆ, ರೈಟ್ ಗೆ ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತ ಎಲ್ಲರೂ ಕೂಡ ಡೀಟೇಲ್ಸ್ ರಿಪೋರ್ಟ್ ಇದ್ರಲ್ಲಿ ಹಾಕಿದೀವಿ. ಅದೇ ರೀತಿ ನೆಕ್ಸ್ಟ್ ಬಂದ್ರೆ KYC ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವು ಇದ್ರಲ್ಲಿ ಅದು ಆಟೋಮೆಟಿಕ್ ಆಗಿ KYC ಮಾಡೋದ್ಮೇಲೆ ಅಪ್ರೂವ್ಡ್ ಕೂಡ ಆಗಿದೆ. ಸೊ ಹೊಸ KYC ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟ್ ಪಾಯಿಂಟ್. ಆಮೇಲೆ ನಾನು ಲಾಗಿನ್ ಮಾಡೋದು ಹೇಗೆ ಅಂತ ಅದು ಕೂಡ ಹೋಗ್ತಾ ತೋರಿಸ್ತೀನಿ ಸ್ನೇಹಿತರೆ. ಎಕ್ಸಾಂಪಲ್ ಒಂದು ID ಓಪನ್ ಮಾಡ್ತೀನಿ. ಎಕ್ಸಾಂಪಲ್ ಒಂದು ID ಓಪನ್ ಮಾಡಿದೀನಿ ನಾನು. ಇವಾಗ ಇದ್ರಲ್ಲಿ KYC ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ KYC ಆಪ್ಷನ್ ಓಪನ್ ಆಗುತ್ತೆ. KYC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಯಾನ್ ನಂಬರ್ ಅಂತ ಇದೆ. ಪ್ಯಾನ್ ಕಾರ್ಡ್ ಅಲ್ಲಿ ಏನಿದೆ ನೋಡ್ಕೊಂಡು ಪ್ಯಾನ್ ನಂಬರ್ ಹಾಕಿ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಹಾಕಿ, ಮತ್ತೆ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ, ಮತ್ತೆ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ, ಎಕ್ಸಾಂಪಲ್ ಸೈಯದ್ ಇಮ್ರಾನ್ ಅಂತ ಇದೆ, ಸೈಯದ್ ಇಮ್ರಾನ್ ಅಂತ ಟೈಪ್ ಮಾಡಿ, ಅಕೌಂಟ್ ಸೇವಿಂಗ್ಸ್ ಇದೆಯಾ ಅಥವಾ ಕರೆಂಟ್ ಅಕೌಂಟ್ ಇದೆಯಾ ಅಂತ ಕ್ಲಿಕ್ ಮಾಡಿ, ಮತ್ತೆ IFSC ಕೋಡ್ ಕರೆಕ್ಟ್ ಹಾಕಿ, ಯಾವುದೇ ತರದ ಕೋಆಪರೇಟಿವ್ ಬ್ಯಾಂಕ್ ಚೆಕ್ ಮಾಡ್ಕೊಂಡು IFSC ಕೋಡ್ ಹಾಕಿ ಸ್ನೇಹಿತರೆ. ಮತ್ತೆ ಅಕೌಂಟ್ ನಂಬರ್ 3 ಸತಿ ಚೆಕ್ ಮಾಡ್ಕೊಂಡೆ ಮಾಡಿ, ಯಾಕಂದ್ರೆ ಬೇರೆಯವ್ರಿಗೆ ಅಮೌಂಟ್ ಹೋಗ್ಬಿಡ್ತದೆ. ಬ್ಯಾಂಕ್ ನೇಮ್ ಯಾವ ಬ್ಯಾಂಕ್ ಇದೆ, ಸೆಂಟ್ರಲೈಸ್ ಬ್ಯಾಂಕ್ ಇದ್ರಲ್ಲಿ ಹಾಕಿ, ಮತ್ತೆ ಬ್ರಾಂಚ್ ನೇಮ್, ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ RT ನಗರ, ಹೆಬ್ಬಾಳ, ನಾಗರಬಾವಿ ಆ ತರ ಕೂಡ ನೀವು ಹಾಕೋಬಹುದು. ನಿಮ್ಮ ಬ್ರಾಂಚ್ ಯಾವ್ದು ಇರುತ್ತೆ ಅದ್ ಮೆನ್ಷನ್ ಮಾಡಿ. ಇದರಲ್ಲಿ ನೀಟಾಗಿ ಆಧಾರ್ ಕಾರ್ಡ್ ಫ್ರಂಟ್, ಮತ್ತೆ ಪ್ಯಾನ್ ಕಾರ್ಡ್ ಫ್ರಂಟ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಚೆಕ್ ಬುಕ್ ಕೂಡ ನೀವು ಅಪ್ಲೋಡ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬಹುದು ಸ್ನೇಹಿತರೆ. ಮತ್ತೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ, ಅಪ್ಲೋಡ್ ಮಾಡಾದ್ಮೇಲೆ ನೀವು ಅಪ್ಲೋಡ್ ಕೊಟ್ರೆ ಆಟೋಮೆಟಿಕ್ ಕೆಳಗಡೆ ಬಂದಿರುತ್ತೆ ಅಪ್ರೂವ್ಡ್ ಆರ್ ರಿಜೆಕ್ಟ್. ವಿತಿನ್ 24 ಅವರ್ಸ್ ನಿಮಗೆ ಅಪ್ರೂವ್ಡ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನಮ್ಮ ವೆಬ್ಸೈಟ್. ಇವಾಗ ಯಾವ ತರ ಲಾಗಿನ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಎಕ್ಸಾಂಪಲ್ ಒಂದು ID ನಮ್ಮ ಹತ್ರ ಬಂದಿದೆ, ಯಾವ ತರ ಮಾಡ್ಬೇಕಂತ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಫಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾವ ID ಮಾಡಬೇಕು, ಯಾವ ID ಕೆಳಗಡೆ ಬರಬೇಕು ಅಂತ ನಾವು ಟಾಪ್ ಲೀಡರ್ದು ID ಓಪನ್ ಮಾಡ್ತಿದ್ವಿ. ಎಕ್ಸಾಂಪಲ್ ಮಲ್ಲಮ್ಮ ಅವ್ರದ್ದೇ ಒಂದು ID ಓಪನ್ ಮಾಡೋಣ. ಮಲ್ಲಮ್ಮ ಅವ್ರದ್ದು ID ಓಪನ್ ಮಾಡಿದೆ. ಇವಾಗ ಇವ್ರ ಕೆಳಗಡೆ ನಾನು ಮೈ ಟೀಮ್ ವ್ಯೂ ಹೋದೆ. ಮೈ ಟೀಮ್ ಅಲ್ಲಿ ಒಂದು ID ಮಾಡಬೇಕು. ಎಲ್ಲಿ ಮಾಡ್ಬೇಕಂತ ಹೇಳಿದ್ರೆ ರಮನಗೌಡ ಅವ್ರದ್ದು ನಂಬರ್ ತಗೊಂಡೆ ನಾನು. ರಮನಗೌಡ ಎಕ್ಸ್ಟ್ರೀಮ್ ರೈಟ್ ಮಾಡಬೇಕು, ಇಲ್ಲಿ ಪ್ಲೇಸ್ ಮಾಡಬೇಕು. ಇವಾಗ ನಾನು ಕಂಪ್ನಿಗೆ ಹಾಕಿದೆ ಅಮೌಂಟ್ ಅಥವಾ ನಿಮ್ ಟಾಪ್ ಲೀಡರ್ ಹಾಕಿ ಪಿನ್ ತಗೊಂಡೆ. ಪಿನ್ ನಾವು ವಾಟ್ಸಪ್ ಅಲ್ಲಿ ಕಳ್ಸಿರ್ತೀವಿ. ವಾಟ್ಸಪ್ ಓಪನ್ ಮಾಡಿದೆ, ಈ ಒಂದು ಪಿನ್ ನೋಡಿ ಈ ತರ ವಾಟ್ಸಪ್ ಅಲ್ಲಿ ಓಪನ್ ಆಗಿರುತ್ತೆ. ಈ ಪಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಸ್ಲ್ಯಾಬ್ ಓಪನ್ ಆಗುತ್ತೆ. ಫೋನಲ್ಲೂ ಕೂಡ ಅದೇ ತರ ಇರುತ್ತೆ. ಇಲ್ಲಿ ಸ್ಪಾನ್ಸರ್ ಅಂತ ಇರುತ್ತೆ. ಎಕ್ಸಾಂಪಲ್ ರಮನಗೌಡ ಸರ್ದು ನಾನು ಏನ್ ಮಾಡಿದೆ, ನಂಬರ್ ಆಗಿದೆ 9035 9481683625 ಮಾಡಿದೆ. ಇವಾಗ ಮಧು ಮೇಡಮ್ ರೈಟ್ ಆಗ್ಬೇಕು, ನಾನು ಬ್ರಾಂಚ್ 2
ಲೆಫ್ಟ್ ಅಂತ ಹೇಳಿದ್ರೆ ಬ್ರಾಂಚ್ 1, ರೈಟ್ ಅಂತ ಹೇಳಿದ್ರೆ ಬ್ರಾಂಚ್ 2. ಸೊ ಬ್ರಾಂಚ್ 2 ಅಲ್ಲಿ ಆಗ್ಬೇಕು, ಒಂದು ಐಡಿಯಾ ಮಾಡ್ಬೇಕು. ಎಕ್ಸಾಂಪಲ್ ಅಪ್ಪು ಅಂತ ಇದೆ, ಸೊ ಇದು ಹೊಸ ಲಾಗಿನ್ ಅಪ್ಪು ಅಂತ ಆಗಿದೆ. ಮೊಬೈಲ್ ನಂಬರ್ ಹೌದಾಗಿದೆ 35330500950952 ಆಯ್ತು. ಇಷ್ಟೇ ಸ್ಪಾನ್ಸರ್ ಇನ್ಕಮ್ ಆಗ್ಬೇಕು. ಆದ ತಕ್ಷಣ ಔಟ್ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಏನೇನು ಸ್ಪಾನ್ಸರ್ ಇನ್ಕಮ್ ನೇಮ್ ಇರುತ್ತೆ ಅದು ಆಟೋಮೆಟಿಕ್ ಬರುತ್ತೆ. ಮತ್ತೆ ಸೆಲೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಬ್ರಾಂಚ್ 2 ಅಲ್ಲಿ ಹಾಕಿ, ಲೆಫ್ಟ್ ಅಂತ ಹೇಳಿದ್ರೆ ಬ್ರಾಂಚ್ 1, ರೈಟ್ ಅಂದ್ರೆ ಬ್ರಾಂಚ್ 2. ಸೊ ನೇಮ್ ಅಪ್ಪು ಅಂತ ಹಾಕಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನೆಕ್ಸ್ಟ್ ಬರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಒಂದು ಆಪ್ಷನ್ ಬರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅವರು ಬೈ ಹ್ಯಾಂಡ್ ತಗೊಂಡು ಹೋಗ್ಬೇಕು ಆಫೀಸಿಂದ ಅಥವಾ ಬೈ ಕೊರಿಯರ್ ಮಾಡ್ಬೇಕಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಪ್ರೆಸೆಂಟ್ ಆಗಿ ಇಲ್ಲ, ಸೊ ನಾವೇ ಕೊರಿಯರ್ ಮಾಡ್ತಾ ಇದೀವಿ. ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗಿರುತ್ತೆ. ರಿಜಿಸ್ಟರ್ ಆಗೋದು ಒಂದು ಸ್ಕ್ರೀನ್ ಶಾಟ್ ತಗೋಬೇಕು ಸ್ನೇಹಿತರೆ. ನೋಡಿ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಹೋಗಿರುತ್ತೆ. ಎಲ್ಲಾನು ಕೂಡ ಆಟೋಮೇಷನ್ ಆಗಿದೆ. ಯಾರ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅವ್ರಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಹೋಗುತ್ತೆ. ಫರ್ಗಾಟ್ ಪಾಸ್ವರ್ಡ್ ಕೊಟ್ಟರು ಕೂಡ ಅವ್ರಿಗೆ OTP ಮುಖಾಂತರ ಆಗುತ್ತೆ. ವಾಲೆಟ್ ಟ್ರಾನ್ಸ್ಫರ್ ಆಗಿರ್ಲಿ, ಪಿನ್ ಆಗಿರ್ಲಿ, ಮತ್ತೆ ಮಂತ್ಲಿ ವಾರಕ್ಕೆ ಎಷ್ಟು ಇನ್ಕಮ್ ತಗೊಂಡಿದ್ರೆ ಅದು ಕೂಡ ಮೆಸೇಜ್ ಕೂಡ ಬರುತ್ತೆ. ಇವಾಗ ನೋಡಿ ಇಷ್ಟ ಆಯ್ತು. ಇವಾಗ ಇಲ್ಲಿ ಬಂದಿದ್ಯಾ ಅವ್ರ ಜಿಯಾಲಜಿ ಹೋಗ್ಬಿಟ್ಟು ನಾನು ಚೆಕ್ ಮಾಡ್ಬೇಕು. ನೋಡಿ ರಮಣಗೌಡ ಇಲ್ಲಿ ಬರ್ಬೇಕು, ರೈಟ್ ಅಲ್ಲಿ ಬರ್ಬೇಕಂತ ಹೇಳಿದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಅಪ್ಪು ಅಂತ ಬಂದಿದೆ. ಮಧು ಕೆಳಗಡೆ ಡೈರೆಕ್ಟ್ ಆಗಿ ಎಕ್ಸ್ಟ್ರೀಮ್ ರೈಟ್ ಕೊಟ್ಟೆ ನಾನು. ಇಲ್ಲಿ ಬಂದು ID ಕೊಟ್ಕೊಂಡಿದೆ. ಇದು ನಮ್ಮ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿರುವಂತ ಸ್ಮಾಲ್, ಒಂದು 2 ನಿಮಿಷದಲ್ಲಿ ಲಾಗಿನ್ ಮಾಡ್ಕೋಬಹುದು. ನೀವು ಕಂಪ್ನಿಗೆ ದುಡ್ಡು ಹಾಕಿ, ಟಾಪ್ ಲೀಟರ್ ದುಡ್ಡು ಹಾಕಿ ಪಿನ್ ನ ಪರ್ಚೇಸ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಅಲ್ಲಿ ಕಳಿಸ್ತಲ್ಲ. ಕ್ಲಿಕ್ ಮಾಡಿದ ತಕ್ಷಣ ಸ್ಪಾನ್ಸರ್ ID ಹಾಕಿ ಆಟೋಮೆಟಿಕ್ ನೇಮ್ ಬರುತ್ತೆ. ಬ್ರಾಂಚ್ 1, ಬ್ರಾಂಚ್ 2 ಹಾಕಿ ನೇಮ್ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಇದು ಸಿಂಪಲ್ ಆಗಿ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇರುತ್ತೆ. ಜೊತೆಗೆ ಒಂದು ದಿನ ಆದ್ಮೇಲೆ 12 ಗಂಟೆ ರಾತ್ರಿ ಆದ್ಮೇಲೆ ಇಲ್ಲಿ ತೋರಿಸುತ್ತೆ 250 rupees ಕಟ್ ಆಫ್ ಆಗಿರೋದು. ತುಂಬಾ ಈಸಿಯಾಗಿ ರಿಜಿಸ್ಟ್ರೇಷನ್ ಇಟ್ಟಿದೀವಿ. ಸೊ ಬೈ ಹ್ಯಾಂಡ್ ಬೈ ಕೊರಿಯರ್ ಅಂತ ಕೇಳ್ತಿದೆ ಫೀಚರ್ ಅಲ್ಲಿ, ಅದು ಕೂಡ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮನೆಗೆ ತಲುಪುತ್ತೆ ಸ್ನೇಹಿತರೆ. ಇದೇ ನಮ್ಮ ಕಾನ್ಸೆಪ್ಟ್. ತುಂಬಾ ಈಸಿ ಆಗಿದೆ, ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಸಬ್ಜೆಕ್ಟ್ ಮುಕ್ತಾಯ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.